ಕೇರಳ ಇಸ್ಲಾಮೀಕರಣ ಆಗ್ತಾ ಇದೆ. ಮುಸ್ಲಿಂ ಲೀಗ್ ಜೊತೆ ಸೇರಿ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಿದ್ದು ಶೀಘ್ರದಲ್ಲಿಯೇ ಕೇರಳವನ್ನ ಇಸ್ಲಾಂತನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ ಎಂದು ಹೇಳಿ ಒಂದು ವಿಡಿಯೋವನ್ನ ಹಂಚಿಕೊಳ್ಳಲಾಗುತ್ತಿದೆ. ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅವರು ಪ್ರಮಾಣ ವಚನಕ್ಕಿಂತ ಮೊದಲು ಇಸ್ಲಾಮಿಕ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಬಳಿಕ ಅವರು ಪ್ರಮಾಣ ವಚನ ನಡೆಸಿದ್ದಾರೆ. ಇದು ಅವರು ಪ್ರಮಾಣ ವಚನಕ್ಕಿಂತ ಮೊದಲು ಮುಸ್ಲಿಂ ಪ್ರಾರ್ಥನಾ ಕ್ರಮದಲ್ಲಿ ಭಾಗವಹಿಸಿದ ವಿಡಿಯೋ ಎಂದು ಹೇಳಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತದೆ. ಬಲಪಂಥೀಯ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹರಿದಾಡ್ತಾ ಇರುವ ಈ ವಿಡಿಯೋದ ಅಸಲಿತನ ಏನು ಎಂದು ಹುಡುಕಾಡಿದಾಗ ದೊರಕಿದ ಮಾಹಿತಿಯೇ ಬೇರೆ. ಪ್ರಮಾಣ ವಚನ ನಡೆದಿರುವುದು ತಿರುವನಂತಪುರದ ಸೆಂಟ್ರಲ್ ಮೈದಾನದಲ್ಲಿ. ಆದರೆ ಈ ಪ್ರಾರ್ಥನೆ ನಡೆದಿರುವುದು ಸೆಂಟ್ರಲ್ ಮೈದಾನದಲ್ಲಿ ಅಲ್ಲ, ಪಾನಕ್ಕಾಡ್ ಹಾಲ್ನಲ್ಲಿ. ಈ ಪ್ರಾರ್ಥನೆಯಲ್ಲಿ ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಇಲ್ವೇ ಇಲ್ಲ. ಈ ಪ್ರಾರ್ಥನೆ ಸಂಪೂರ್ಣವಾಗಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ನಾಯಕರಿಗೆ ಸಂಬಂಧಿಸಿದ್ದು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಮುಸ್ಲಿಂ ಲೀಗ್ನ ನಾಯಕರು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿದ್ದಾರೆ. ಸಚಿವ ಸಂಪುಟ ಸೇರಲಿದ್ದ ಪಿ.ಕೆ. ಕುನ್ಯಾಲಿಕುಟ್ಟಿ, ಕೆ.ಎಂ. ಶಾಜಿಯನ್ ಸಂಶುದ್ದೀನ್, ಪಿ.ಕೆ. ಬಶೀರ್, ವಿ.ಇ. ಅಬ್ದುಲ್ ಗಫೂರ್ ಮುಂತಾದ ಮುಸ್ಲಿಂ ಲೀಗ್ನ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಈ ಪ್ರಾರ್ಥನಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮಾಣ ವಚನಕ್ಕೆ ಹೋಗುವುದಕ್ಕಿಂತ ಮೊದಲು ಸಹಜವಾಗಿ ಧಾರ್ಮಿಕ ಪ್ರಾರ್ಥನಾ ಕ್ರಮ ನಡೆದಿದೆ. ಪ್ರಮಾಣ ವಚನ ಸಮಾರಂಭದಲ್ಲಿ ಅಥವಾ ಸ್ಟೇಡಿಯಂನಲ್ಲಿ ಈ ಪ್ರಾರ್ಥನೆ ನಡೆದೇ ಇಲ್ಲ ಮತ್ತು ವಿ.ಡಿ. ಸತೀಶನ್ ಈ ಪ್ರಾರ್ಥನಾ ಸಭೆಯಲ್ಲಿ ಭಾಗಿಯಾಗಿಯೇ ಇಲ್ಲ. ಇದೇ ವೇಳೆ ಮೇ 18ರಂದು ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮೊದಲು ವಿ.ಡಿ. ಸತೀಶನ್ ಅವರು ಶ್ರೀ ಪದ್ಮನಾಭ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪೂಜೆ ಮಾಡಿದ್ದಾರೆ. ಅಂದಹಾಗೆ ಮುಸ್ಲಿಂ ನಾಯಕರು ಧಾರ್ಮಿಕ ರೀತಿ ರಿವಾಜಿನಂತೆ ನಡೆದುಕೊಳ್ಳುವುದು ತಪ್ಪು ಎಂದಾದರೆ ಮೊಟ್ಟ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸಬೇಕು. ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣಾ ಪ್ರಚಾರ ಕ್ರಮವನ್ನು ಅವರು ಆರಂಭಿಸಿದ್ದೇ ಮಥುರಾ ದೇವಾಲಯಕ್ಕೆ ಭೇಟಿ ಕೊಟ್ಟರು. ಚುನಾವಣಾ ಪ್ರಚಾರ ಮುಗಿದ ಬಳಿಕ ಪಶ್ಚಿಮ ಬಂಗಾಳದ ಪ್ರಸಿದ್ಧ ತಾಂತಾನಿಯ ಕಾಲಿಬಾರಿ ದೇವಸ್ಥಾನಕ್ಕೂ ಪ್ರಧಾನಿ ಭೇಟಿ ನೀಡಿದ್ದಾರೆ. ಇದು ತಪ್ಪಲ್ಲ ಎಂದಾದರೆ ಮುಸ್ಲಿಂ ಲೀಗ್ನ ಮುಸ್ಲಿಂ ನಾಯಕರು ಇಸ್ಲಾಂ ಕ್ರಮದಂತೆ ಪ್ರಾರ್ಥನೆ ನಡೆಸಿದರೆ ಹೇಗೆ ತಪ್ಪಾಗ್ತದೆ? ವಿ.ಡಿ. ಸತೀಶನ್ ಅವರು ಪ್ರಮಾಣ ವಚನಕ್ಕಿಂತ ಮೊದಲು ಪದ್ಮನಾಭ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಹಾಗಿದ್ರೆ ಯಾಕೆ ಅದನ್ನು ಬಲಪಂಥೀಯ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಉಲ್ಲೇಖಿಸುತ್ತಿಲ್ಲ? ಮುಸ್ಲಿಂ ಲೀಗ್ನ ಪ್ರಾರ್ಥನೆಯನ್ನು ಪ್ರಮಾಣ ವಚನದ ಸ್ಟೇಡಿಯಂನಲ್ಲಿ ನಡೆಸಲಾದ ಪ್ರಾರ್ಥನೆ ಎಂಬಂತೆ ಬಿಂಬಿಸುತ್ತಾ ಮತ್ತು ವಿ.ಡಿ. ಸತೀಶನ್ ಅವರು ಈ ಪ್ರಾರ್ಥನೆಯಲ್ಲಿ ಇದ್ದಾರೆ ಎಂದು ಹೇಳುತ್ತಾ ಜನರ ದಾರಿ ತಪ್ಪಿಸುತ್ತಿರುವವರ ಉದ್ದೇಶ ಏನು? ವಿ.ಡಿ. ಸತೀಶನ್ ಅವರು ಪದ್ಮನಾಭ ದೇವಾಲಯಕ್ಕೆ ಭೇಟಿ ಕೊಟ್ಟದನ್ನು ಯಾಕೆ ಇವರು ಉಲ್ಲೇಖಿಸುತ್ತಿಲ್ಲ? ಕೇರಳದ ಮುಸ್ಲಿಂ ಲೀಗ್ನ ನಾಯಕರು ತಮ್ಮ ಧಾರ್ಮಿಕ ನಂಬಿಕೆಯಂತೆ ಪ್ರಮಾಣ ವಚನಕ್ಕಿಂತ ಮೊದಲು ಪಾನಕ್ಕಾಡ್ ಹಾಲ್ನಲ್ಲಿ ಪ್ರಾರ್ಥನೆ ನಡೆಸಿದ್ದಾರೆ. ವಿ.ಡಿ. ಸತೀಶನ್ ಅವರು ತಮ್ಮ ನಂಬಿಕೆಯಂತೆ ಪದ್ಮನಾಭ ದೇವಾಲಯಕ್ಕೆ ಭೇಟಿ ನೀಡಿ ಆ ಬಳಿಕ ಪ್ರಮಾಣ ವಚನ ಸಮಾರಂಭಕ್ಕೆ ಹೋಗಿದ್ದಾರೆ. ನಿಜವಾದ ಭಾರತ ಇದುವೇ. ಅವರವರ ನಂಬಿಕೆಯಂತೆ ಅವರವರು ಬದುಕುವುದು ಮತ್ತು ಇತರರಿಗೆ ತೊಂದರೆ ಆಗದಂತೆ ಬದುಕುವುದೇ ನಿಜವಾದ ಬದುಕು. ಆದರೆ ಬಲಪಂಥೀಯರು ಮತ್ತು ಧರ್ಮದ್ವೇಷಿಗಳು ಇದನ್ನು ಇಷ್ಟಪಡೋದಿಲ್ಲ. ಅವರು ಸುಳ್ಳು ನರೇಟಿವ್ಗಳನ್ನು ಸೃಷ್ಟಿಸುತ್ತಾ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.